ಹಾಯ್ ಹಲೋ SMP ವ್ಲಾಗ್ ಇನ್ ಕನ್ನಡ. ಈ ದಿನ ಒಂದು ಸುಲಭವಾದಂತಹ ಇನ್ಸ್ಟೆಂಟ್ ಆಗಿರುವಂತಹ ಬಾಯಲ್ಲಿಟ್ಟರೆ ಕರಗುವಂತಹ ಪೇಡವನ್ನು ಮಾಡುವುದು ಹೇಗೆ ಎಂಬುದನ್ನು ಹೇಳ್ಕೊಡೋದಕ್ಕೆ ಬಂದಿದ್ದೀನಿ. ಹೇಗೆ ಮಾಡೋದು, ಏನೇನು ಬೇಕು ಸಾಮಾನುಗಳು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ತುಂಬ ಸರಳವಾಗಿ ಮನೆಯಲ್ಲೇ ಇರ್ತಕ್ಕಂಥ ಪದಾರ್ಥಗಳನ್ನು ಬಳಸಿಕೊಂಡು ಮಾಡುವಂಥ ಒಂದು ಪೇಡ ಆಗಿರುತ್ತೆ. ಮೊದಲು ಹಾಲು ಪೌಡ್ರ್ ಬೇಕಿದ್ದಕ್ಕೆ ನೋಡಿರಿ. ಹಾಲು ಪೌಡ್ರು 1:3 ಅಂದರೆ ಸಕ್ಕರೆ 1 ಪ್ರಮಾಣ, ಹಾಲು ಪೌಡ್ರು 3 ಪ್ರಮಾಣ, ಅಂದರೆ 3 ಬೌಲು ಹಾಲು ಪೌಡ್ರು ತಗೊಂಡ್ರೆ 1 ಬೌಲು ಸಕ್ಕರೆಯನ್ನು ತೆಗೆದುಕೊಳ್ಬೇಕು. ನೋಡಿರಿ, ನಾನು ನಿಮ್ಮ ಎದುರುಗಡೆ ಅಳತೆ ಮಾಡಿ ಹಾಕ್ತಾಯಿದ್ದೀನಿ. 1 ಬೌಲನ್ನು ಒಂದು ಬಾಣಲಿಗೆ ಹಾಕಿದ್ದೀನಿ, ಇನ್ನೊಂದು ಬೌಲನ್ನು ತಟ್ಟೆ ಒಳಗೆ ಹಾಕ್ಕೊಂಡಿದ್ದೀನಿ, ಇನ್ನೊಂದು ಬೌಲನ್ನು ಅಳತೆ ತಗೊಳ್ತಾ ಇದ್ದೀನಿ. 3 ಬೌಲಿಗೆ 1 ಬೌಲು ಪುಡಿ ಸಕ್ಕರೆ, ಅಂದರೆ ಸಕ್ಕರೆಯನ್ನು ಜಾರಲ್ಲಿ ಓಡಿಸ್ಬಿಟ್ಟು ಚಿಕ್ಕ ಸಕ್ಕರೆ ಅಂದರೆ ಪುಡಿ ಸಕ್ಕರೆಯನ್ನು ತಗೋಬೇಕಾಗುತ್ತೆ. ಹಾಗೆ ಸಕ್ಕರೆಯನ್ನು ಡೈರೆಕ್ಟಾಗಿ ಹಾಕ್ಬಾರ್ದು, ಪುಡಿ ಮಾಡ್ಕೊಂಡು ಇಟ್ಕೋಬೇಕು. ನಾನು ಮೊದಲೇ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಆ ಮೆಜರ್ಮೆಂಟಿಗೆ ತಕ್ಕನಾಗೆ 1 ಬೌಲು ಸಕ್ಕರೆ ಆದರೆ 3 ಬೌಲು ಹಾಲಿನ ಪೌಡರನ್ನು ತೆಗೆದುಕೊಳ್ತಾ ಇದ್ದೀನಿ. ಹಾಲಿನ ಪೌಡರನ್ನು ಉರಿಬೇಕಾಗಿರುವ ಬಳ್ಳಿ ಅಂದರೆ ಅದು ಹೇಗಿರಬೇಕು, ತಳ ಅಂದರೆ ಗಟ್ಟಿಯಾಗಿರಬೇಕು. ಅಂದರೆ ಯಾಕೆ ಅಂದರೆ ಇದು ಬೇಗ ಸೀದ್ಬಿಡುತ್ತೆ, ಅಂದರೆ ಹಾಲಿನ ಪೌಡ್ರು ಬೇಗ ಕಪ್ಪಗಾಗುತ್ತೆ. ಭಾಳ ಚಿಕ್ಕ ಫ್ಲೇಮಲ್ಲಿ ಇಟ್ಕೊಂಡು ತುಪ್ಪ ಹಾಕಿ ಇದನ್ನು ಉರಿಬೇಕು. ಇದಕ್ಕೆ ಏನೇನು ಬೇಕಪ್ಪ ಇಂಗ್ರೀಡಿಯೆಂಟ್ಸು ಅಂದರೆ ಹಾಲಿನ ಪೌಡ್ರ್ ಆಗಿರ್ಬೋದು, ಮತ್ತು ಸಕ್ಕರೆ ಮತ್ತು ತುಪ್ಪ ಮೇಯ್ನು, ತುಪ್ಪ ಮತ್ತು ಹಾಲು. ಇವು 4 ಐಟಮ್ಗಳಿಂದ ಬಾಯಲ್ಲಿಟ್ಟರೆ ಕರಗುವಂತಹ, ಅಂದರೆ ಬೇಕ್ರಿಯಲ್ಲಿ ತಂದು ತಿಂತೀವಲ್ಲ ಅದಕ್ಕಿಂತಲೂ ಕೂಡ ಚೆನ್ನಾಗಿರುತ್ತೆ. ನಾವು ಮನೆಯಲ್ಲೇ ಮಾಡೋದ್ರಿಂದ ಏನು ಕಲಬೆರಕೆನೂ ಕೂಡ ಇರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಭಾಳ ಚೆನ್ನಾಗಿರುತ್ತೆ. ಹಾಲಿನ ಪೌಡ್ರು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ, ಚಿಕ್ಕ ಮಕ್ಕಳಿದ್ರೆ ಅಂಗನವಾಡಿಯಲ್ಲಿ ಕೊಡ್ತಾ ಇರ್ತಾರೆ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಕಾಮನ್ನಾಗಿ ಹಾಲಿನ ಪೌಡ್ರು ಇದ್ದೇ ಇರ್ತವೆ. ಅವನ್ನ ಹಾಗೆ ಎಸೆಯೋದ್ರ ಬದಲು ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ. 1 ಬೌಲ್ 3 ಬೌಲು ಅಂದರೆ ಒಂದು ಮೆಜರ್ಮೆಂಟ್ ಲೋಟನೋ ಬೌಲೋ ತಗೊಳ್ಳಿ ನಿಮ್ಮ ಮನೆಯಲ್ಲಿ. ಚಿಕ್ಕ ಲೋಟದಲ್ಲೇ ಮಾಡಿ ಒಂದ್ಸರಿ ನೋಡಿ. 1 ಲೋಟ ಸಕ್ಕರೆಗೆ 3 ಲೋಟ ಹಾಲಿನ ಪೌಡ್ರ್ ಬೇಕಾಗುತ್ತೆ, 1 ಲೋಟ ಹಾಲು ಬೇಕಾಗುತ್ತೆ, ಒಂದು 50 ಗ್ರಾಮ್ ತುಪ್ಪ ಬೇಕಾಗುತ್ತೆ. ತುಪ್ಪ ಚೆನ್ನಾಗಿರುತ್ತೆ. ತುಪ್ಪ ಹಾಕೋದ್ರಿಂದ ಭಾಳ ಸ್ಮೂತಾಗಿ ಬೇಕ್ರಿ ಸ್ಟೈಲಲ್ಲಿ ಹೇಗಿರ್ತವೋ ಧಾರವಾಡ ಪೇಡ ಅದೇ ರೀತಿಯಲ್ಲಿ ಬರುತ್ತೆ. ಚಿಕ್ಕ ಫ್ಲೇಮಲ್ಲಿ ತುಪ್ಪ ಹಾಕಿ ಒಂದು 2-3 ಸ್ಪೂನ್ ತುಪ್ಪವನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿರಿ. ಅಂದರೆ ಚಿಕ್ಕ ಫ್ಲೇಮಲ್ಲಿ ಮಾಡೋದ್ರಿಂದ ಒಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಇದು ನೋಡಿರಿ, 1 ಬ್ಯಾಚ್ ಆಯಿತು. ನಾನು 3 ಬೌಲುಗಳನ್ನು ಹಾಕಿಕೊಂಡಿದ್ದೀನಿ ನಿಮ್ಮ ಎದುರುಗಡೆ. ಈಗ 2ನೇ ಬೌಲನ್ನು ಉರಿಲಿಕ್ಕೆ ಹಾಕ್ತಾಯಿದ್ದೀನಿ ನೋಡಿರಿ. 2ನೇ ಬೌಲಿನ ಹಾಲು ಪೌಡ್ರನ್ನು ಹಾಕ್ತಾಯಿದ್ದೀನಿ. ಚಿಕ್ಕ ಫ್ಲೇಮಲ್ಲೇ ಉರಿಬೇಕು, ಬೇಗ ತಳ ಹಿಡಿಯುತ್ತೆ. ಆಮೇಲೆ ಬಾಣಲಿ ಕೂಡ ಹೇಗಿರಬೇಕು ಅಂದರೆ ತಳ ದಪ್ಪ ಇರಬೇಕು. ಈ ಥರ ಬ್ಲ್ಯಾಕ್ ಮೆಟಲ್ ಬಾಣಲಿಯಲ್ಲಿ ಉರಿದ್ರೂ ಕೂಡ ಅಂಟೋದಿಲ್ಲ. ನಾವು ಜಾಸ್ತಿ ಬಳಸಿದಂಥ ಬಾಣಲಿಯಲ್ಲಿ ಉರಿಯೋದ್ರಿಂದ ಅದು ಬೇಗ ತಳ ಹಿಡಿದು ಕಪ್ಪಗಾಗ್ಬಿಡುತ್ತೆ ಹಾಲಿನ ಪೌಡ್ರು. ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ, ಮೊದಲೇ ಕಾಪರ್ ಬಾಣಲಿ ಆಗಿರ್ಬೋದು, ದಪ್ಪ ತಳದ ಬಾಣಲಿ ಆಗಿರ್ಬೋದು, ಆ ಥರ ಬಾಣಲಿಯನ್ನು ಯೂಸ್ ಮಾಡಿ ನೀವು ಉರಿಬೇಕಾಗುತ್ತೆ. ಇದಕ್ಕೂ ಕೂಡ 2ನೇ ಬ್ಯಾಚಿನ ತುಪ್ಪ ಹಾಕಿ ಉರಿತಾ ಇದ್ದೀನಿ. ಇನ್ನೊಂದು ಬೌಲ್ 3ನೇ ಬೌಲ್ ಇತ್ತಲ್ಲ ಅದನ್ನು ಕೂಡ ಮಿಕ್ಸ್ ಹಾಕ್ಕೊಂಡಿದ್ದೀನಿ ನೋಡಿರಿ. ಈಗ ಜಾಸ್ತಿ ಪ್ರಮಾಣ ಕಾಣುತ್ತೆ ನಿಮಗೆ ಹಾಲಿನ ಪೌಡ್ರು. ಈಗ ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡಿದೆ ಅಂದರೆ ಈ ಥರ ತಳ ಹಿಡಿಯುತ್ತೆ ನೋಡಿರಿ, ಕಾಣಿಸ್ತಾ ಇದೆ ನಿಮಗೆ. ಫುಲ್ಲು ಸ್ಲೋ ಫ್ಲೇಮಲ್ಲಿ ಇಟ್ಟೆ ನಾವು ಇದನ್ನ ಉರಿಬೇಕಾಗುತ್ತೆ ತಾಳ್ಮೆಯಿಂದ. ತುಂಬ ಚೆನ್ನಾಗಿರ್ತವೆ. ಟೇಸ್ಟ್ ಮಾತ್ರ ಬೇಕ್ರಿಗಿಂತ ಹೆಚ್ಚಾಗಿ ಇರ್ತವೆ. ಒಂದೇ ಒಂದು ಲೋಟದಲ್ಲಿ ಅಥವಾ ಒಂದೇ ಒಂದು ಬೌಲಿನ ಹಾಲಿನ ಪೌಡ್ರಲ್ಲಿ ನೀವು ಮಾಡ್ಕೊಂಡು ನೋಡಿರಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮನೆಯಲ್ಲೇ ಫಸ್ಟ್ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂದರೆ 3 ಬೌಲಲ್ಲಿ ಇರ್ತಕ್ಕಂಥ ಹಾಲಿನ ಪೌಡ್ರು ಕಲ್ಲರ್ ಆಗಲಿ, ಆಮೇಲೆ ಅದರ ಉರಿ ಆಗಲಿ ಒಂದೇ ಪ್ರಮಾಣದಲ್ಲಿರಬೇಕು ಅಂತ 3 ಜೊತೆಯಾಗಿ ಹಾಕ್ಕೊಂಡು ಉರಿತಾ ಇದ್ದೀನಿ ನೋಡಿರಿ. ಈ ಉರಿಬೇಕಾದ್ರೆ ಇವಾಗ ಏನು ಮಾಡಬೇಕು ಅಂದರೆ ಪಕ್ಕದಲ್ಲಿ ಇಟ್ಟಂತಹ, ನೀವೇ ನೋಡಿದ್ರಿ, ಪಕ್ಕದಲ್ಲಿ ಇಟ್ಟಂತಹ ಹಾಲನ್ನು ಕಾಯಲಿಕ್ಕೆ ಇಟ್ಟಿದ್ದಿದ್ದು, ಫ್ರಿಜ್ಜಲ್ಲಿ ಇತ್ತು ಹಾಲು, ಆಗ ಕಾಯಕ್ಕಿಟ್ಟಿದ್ದೆ. 1 ಗ್ಲಾಸ್ 1/4 ಲೀಟ್ರ್ನಷ್ಟು ಹಾಲನ್ನು ತೆಗೆದುಕೊಂಡಿದ್ದೀನಿ. ಹಾಲು ನೀರು ಹಾಕಿ ಹಾಲು ಮಾಡಿಬಿಡ್ರಿ, ಅದು ಡೈರೆಕ್ಟು ಏನು ಗಟ್ಟಿ ಹಾಲಿರುತ್ತೋ ಆ ಗಟ್ಟಿ ಹಾಲನ್ನೇ ಯೂಸ್ ಮಾಡಿ ನೋಡಿರಿ. ಈ ರೀತಿಯ ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಜಾಸ್ತಿ ಬ್ರೌನ್ ಆಗೋ ತನಕ ಉರಿಬೇಡ್ರಿ ಹಾಲಿನ ಪೌಡ್ರನ್ನ. ಯಾಕಪ್ಪ ಅಂದರೆ ಅದೇನಾಗುತ್ತೆ, ಪೇಡ ಬ್ಲ್ಯಾಕ್ ಆಗುತ್ತೆ. ಈ ರೀತಿ ಇನ್ನೂ ಒಂದು ಸ್ವಲ್ಪ ಕಲರ್ ಇದೆ ಅನ್ನುವಾಗಲೇ ನಾವು ಹಾಲು ಮತ್ತು ಸಕ್ಕರೆಯನ್ನು ಕುಡಿಸೋದ್ರಲ್ಲಿ ಅದು ಫುಲ್ ಬ್ರೌನ್ ಆಗಿಬಿಡುತ್ತೆ. ನಿಮಗೆ ಗೊತ್ತಾಗುತ್ತೆ ಈಗ ನೋಡ್ತಾ ಸ್ವಲ್ಪನೇ ಹಾಲನ್ನು ಹಾಕಿ ಅದರ ಹಸಿ ಅಂಶ ಹೋಗೋ ತನಕ ಮತ್ತು ಅದರ ನೀರಿನ ಅಂಶ ಕಡಿಮೆ ಆಗೋ ತನಕ ಚಿಕ್ಕ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಬೇಕು. ಇದು ಉರಿಲಿಕ್ಕೆ ಟೈಮ್ ತಗೊಳ್ಳೋದು, ಬೇಗ ಆಗುತ್ತೆ ಇದು.
ನೋಡಿರಿ ಈ ರೀತಿ ಹಾಲನ್ನು ಸ್ವಲ್ಪನೇ ಹಾಕ್ಕೊಳುತ್ತಾ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ನೋಡಿರಿ. ಇನ್ನೊಂದು ಸ್ವಲ್ಪ ಎಷ್ಟು ತುಪ್ಪ ಹಾಕಿದರೂ ಏನೂ ಆಗೋಲ್ಲ, ಚೆನ್ನಾಗಿ ಸ್ಮೂತಾಗಿ ಬರ್ತವೆ, ತುಂಬ ಚೆನ್ನಾಗಿರ್ತವೆ. ಎಲ್ಲರೂ ಕೂಡ ಒಂದ್ಸರಿ ಟ್ರಯಲ್ ನೋಡಿರಿ, ಒಂದು ಬೌಲಿನ ಟ್ರಯಲ್ ನೋಡಿರಿ, ತುಂಬ ಚೆನ್ನಾಗಿರುತ್ತೆ. ಇದ್ರ ಫಾಲ್ಟ್ ಆಗೋವಂಥದ್ದೇ ಬಾಣಲಿ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಬೇಗ ತಳ ಹಿಡಿಯುತ್ತೆ, ಒತ್ತುತ್ತೆ ಇದು, ಹಾಗಾಗಿ ಕಪ್ಪಗಾಗ್ಬಿಡುತ್ತೆ ಹಿಟ್ಟು. ಕಪ್ಪಗಾಗದ ಹಾಗೆ ನೀವು ನೋಡ್ಕೊಳ್ಬೇಕು. ಈಗ ಹಾಲನ್ನು ಹಾಕ್ತಾ ಹೀಗೆ ಕೈ ಆಡಿಸ್ತಾ ಇರಬೇಕು. ಕೈ ಆಡಿಸೋದನ್ನು ಬಿಟ್ಟರೆ ನಾವೇನಾಗುತ್ತೆ ಅಂದರೆ ತಳ ಹಿಡಿಯುತ್ತೆ. ಈಗ ಸಕ್ಕರೆ ಹಾಕ್ತೀನಿ ನೋಡಿರಿ, ಒಂದು ಬೌಲ್ ಸಕ್ಕರೆಯನ್ನು ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿಟ್ಕೊಂಡಿದ್ದೆ. ಆ ಸಕ್ಕರೆಯನ್ನು ಕೂಡ ಸ್ವಲ್ಪ ಹಾಲು ಮತ್ತು ಸಕ್ಕರೆಯನ್ನು ಸೇರಿಸೋದ್ರಲ್ಲಿ ನಾವು ಮಿಕ್ಸ್ ಮಾಡೋದ್ರೊಳಗೆ ಅದು ಫುಲ್ ಬ್ರೌನ್ ಆಗಿಬಿಡುತ್ತೆ, ಪೇಡದ ಕಲ್ಲರಿಗೆ ತಿರುಗಿಬಿಡುತ್ತೆ. ನಿಮಗೆ ಕಾಣಿಸ್ತಾ ಇದೆ ನೋಡಿರಿ, ಆಗಲೇ ಎಷ್ಟೊಂದು ವೈಟ್ ಕಲರ್ ಆಗಿತ್ತು ಹಾಲಿನ ಪುಡಿ, ಈಗ ಎಷ್ಟು ಬ್ರೌನ್ ಆಗ್ತಾಯಿದೆ ನೋಡಿ. ಇದಷ್ಟು ಮಿಕ್ಸ್ ಆಗೋದಕ್ಕೆ ಈ ಸಕ್ಕರೆ ಪುಡಿ ಫುಲ್ ಹಾಲಿನ ಪೌಡ್ರು ಮತ್ತು ಹಾಲು ಮೂರು ಸರಿ ಪ್ರಮಾಣದಲ್ಲಿ ಮಿಕ್ಸ್ ಆಗೋದ್ರೊಳಗೆ ನಮ್ಮದು ಏನಾಗುತ್ತೆ ಅಂದರೆ ಫುಲ್ ಬ್ರೌನ್ ಆಗುತ್ತೆ ನೋಡಿರಿ, ಸ್ವೀಟ್ ಕಲರ್ಗೆ ಬರುತ್ತೆ. ಪೇಡದ ಸ್ವೀಟ್ ಕಲರ್ ಯಾವ ರೀತಿ ಬ್ರೌನ್ ಆಗಿರುತ್ತೋ ಆ ಕಲರ್ಗೆ ಬರುತ್ತೆ ನೋಡಿರಿ. ಈಗ ಸ್ವಲ್ಪನೇ ಸಕ್ಕರೆಯನ್ನು 2 ಭಾಗ ಮಾಡಿ ಹಾಕಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಚಿಕ್ಕ ಫ್ಲೇಮಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಚಿಕ್ಕ ಫ್ಲೇಮಲ್ಲಿ ನಿಧಾನವಾಗಿ ತಾಳ್ಮೆಯಿಂದ ಮಕ್ಕಳಿಗೆ ಒತ್ತಡಕ್ಕೆ ಮಾಡಬಾರ್ದು. ಅವ್ರು ಸ್ಕೂಲ್ಗೆ ಹೋದಾಗ ನಾವು ಫ್ರೀ ಇದ್ದಾಗ ಮಾಡಿಡ್ಬೇಕು. ಇದನ್ನ ಏನೂ ಆಗೋಲ್ಲ, ಒಂದು ವಾರಗಟ್ಟಲೆ ಸ್ಟೋರೇಜ್ ಮಾಡಿದರೂ ಕೂಡ ಹೊರಗಡೆನೇ ಫ್ರಿಜ್ಜಲ್ಲಿಡೋ ಅವಶ್ಯಕತೆಯೇ ಇಲ್ಲ. ಚೆನ್ನಾಗಿ ಚಿಕ್ಕುರಿಯಲ್ಲಿ ನಾವು ಫ್ರೈ ಮಾಡಿರ್ತೀವಲ್ಲ, ಹಾಲು ಹಾಕಿದರೂ ಕೂಡ ಏನು ಕೆಡೋದಿಲ್ಲ, ಏನಿಲ್ಲ. ನನ್ನ ಮಗಳು ಹಾಸ್ಟೆಲಲ್ಲಿದ್ದಾಳೆ, ಅವಳಿಗೆ ಮಾಡಿ ಕಳಿಸ್ತೀನಿ. ವಾರ 10 ದಿನ ತನಕ ಇಟ್ಕೊಂಡು ಅವಳು ತಿಂತಾಳೆ, ಏನಾಗೋದು. ನನ್ನ ಮಕ್ಕಳಿಗೆ ತುಂಬ ಇಷ್ಟ. ತುಂಬ ಬೇಕ್ರಿ ಸ್ಟೈಲನ್ನು ಬಿಟ್ಕೊಡೋದೇ ಅಂಥ ಒಂದು ಟೇಸ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬೇಕ್ರಿಯಲ್ಲಿ ತುಪ್ಪದ ಬದಲು ಕೋವಾ, ಡಾಲ್ಡಾ ಏನೇನೋ ಯೂಸ್ ಮಾಡ್ತಾರೆ. ನಾವು ಮಕ್ಕಳಿಗೆ ಏನು ಬುದ್ಧಿಶಕ್ತಿ ಇಂಪ್ರೂವ್ಮೆಂಟ್ ಆಗೋಕ್ಕೆ, ಚುರುಕಾಗಲಿಕ್ಕೆ ಮೈಂಡು ತುಪ್ಪ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಾವು ತುಪ್ಪವನ್ನು ಬಳಸಿ ಈ ರೀತಿ ಮನೆಯಲ್ಲಿ ತಾಳ್ಮೆಯಿಂದ ಮಾಡಿದರೆ ಏನೂ ಆಗೋಲ್ಲ. ಹಾಲಿನ ಪೌಡ್ರ್ ಪ್ಯಾಕೆಟನ್ನು ಹಾಗೆ ಎಸೀತಾರೆ. ಅಂಗನವಾಡಿಯಲ್ಲಿ ಕೊಡುವಂಥ ಹಾಲಿನ ಪೌಡ್ರ್ ಆಗಿರ್ಬೋದು, ಆಮೇಲೆ ಯಾರಾದರೂ ರಿಲೇಟಿವ್ ಕಳಿಸಿದ್ರೆ ಹಾಲಿನ ಪೌಡ್ರ್ ಆಗಿರ್ಬೋದು, ಈ ರೀತಿ ನೋಡಿರಿ. ಇನ್ನೊಂದು ಸ್ವಲ್ಪ ಹಾಲು ಮಿಕ್ಕಿತ್ತು, ಅದನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿರಿ. ತುಂಬ ಚೆನ್ನಾಗಿರುತ್ತೆ. ಇದು ಸುಮಾರು ಒಂದು ಅರ್ಧ kg ಜಾಸ್ತಿ ಸ್ವೀಟ್ ಆಗುತ್ತೆ. ನಾನು ಜಾಸ್ತಿ ಪ್ರಮಾಣದಲ್ಲಿ ಮಾಡಿದ್ದೀನಿ. ನೀವು ಸಣ್ಣ ಬೌಲಲ್ಲೇ ಮಾಡಿ ಟ್ರಯಲ್ ನೋಡಿ. ಒಂದು 35ರಿಂದ 40 ಸ್ವೀಟ್ ಆಗ್ತವೆ ಇದರಲ್ಲಿ. ಒಂದು ಅರ್ಧ kg ಜಾಸ್ತಿನೇ ಸ್ವೀಟ್ ಆಗ್ತವೆ. 3 ಬೌಲು ಹಾಲಿನ ಪೌಡ್ರು, 1 ಬೌಲು ಸಕ್ಕರೆ, 1 ಲೋಟ ಹಾಲು ಮತ್ತು ಒಂದು 50ರಿಂದ 75 ml ತುಪ್ಪ ಹಾಕಿದ್ದೀನಿ ನೋಡಿ. ಈ ಕಲರಿಗೆ ಬರುತ್ತೆ ನೋಡಿ. ಈಗ ಈ ರೀತಿ ನಿಧಾನವಾಗಿ ನಾವು ಫ್ರೈ ಮಾಡ್ತಾ ಕೈ ಆಡಿಸೋದನ್ನು ಬಿಡಬಾರ್ದು, ಕೈ ಆಡಿಸ್ತಾನೇ ಇರಬೇಕು ನೋಡಿರಿ. ಈ ಕಲರಿಗೆ ಬಂದಿದೆ. ಕೆಲವರು ಇದನ್ನೇನು ಮಾಡ್ತಾರೆ, ಈ ಕಲರಿಗೆ ಬಂದಾದಮೇಲೆ ಮಿಕ್ಸಿ ಜಾರ್ ಒಳಗೆ ಹಾಕಿದ್ನ ನಾವು ಹೂರಣ ರುಬ್ತಾರೆ. ಒಂದು ರೌಂಡ್ 1-2 ಬ್ಯಾಂಡಿಂಗ್ ಓಡಿಸಿದ ತಕ್ಷಣ ಅದೇನಾಗುತ್ತೆ, ನಾವು ಹೋಳಿಗೆಗೆ ಮಾಡುವಂಥ ಹೂರಣ ಇರುತ್ತಲ್ಲ ಆ ರೀತಿ ಆಗಿಬಿಡುತ್ತಿದ್ದು. ಆ ರೀತಿ ಮುದ್ದೆ ಥರ ಆದಾಗ ಅದನ್ನೇನು ಮಾಡ್ತಾರೆ, ಒಂದು ತಟ್ಟೆಯಲ್ಲಿ ತೆಗೆದುಕೊಂಡು ಹಾಗೆ ಉಂಡೆ ಹಂಗೆ ಕಟ್ತಾರೆ. ನಾವು ಮಿಕ್ಸಿಗೆ ಹಾಕೋ ಅಭ್ಯಾಸ ಇಲ್ಲ ನಮಗೆ. ನಾವೀಗೆ ಡೈರೆಕ್ಟಾಗಿ ಕೈಯನ್ನೇ ಯೂಸ್ ಮಾಡ್ಕೊಂಡು ಯಾವಾಗಲೂ ಮಾಡೋ ಅಭ್ಯಾಸ. ಹಾಗಾಗಿ ನೋಡಿರಿ ಎಷ್ಟು ಚೆನ್ನಾಗಿದೆ, ಒಂಚೂರು ಕೈಗೆ ಅಂಟೋದಿಲ್ಲ, ತುಂಬ ಚೆನ್ನಾಗಿರ್ತವೆ, ತುಂಬ ಸಾಫ್ಟಾಗಿರ್ತವೆ. ಈ ರೀತಿ ಅಂದರೆ ತಣ್ಣಗಾಗಲಿಕ್ಕೆ ಒಂದು 1/4 ಗಂಟೆ ಬಿಡಬೇಕಿತ್ತು. ತಟ್ಟೆ ಮುಚ್ಚಿಬಿಟ್ಟು. ಇದು ಬಿಸಿ ಇರುತ್ತೆ, ಕೈಯಲ್ಲಿ ಆಗೋದಿಲ್ಲ. ನಾವು ಏನು ರವೆ ಉಂಡೆ ಕಟ್ತೀವಲ್ಲ ಆ ಥರ ಶಾಕ್ ಆಗುತ್ತೆ ಕೈಗೆ. ನಾವು ಒಂದು 1/4 ಗಂಟೆ 20 ನಿಮಿಷ ಬಿಟ್ಟಿದ್ದೆ, ನಾನು ಸೈಡಿಗಿಟ್ಟು ತಟ್ಟೆ ಮುಚ್ಚಿಬಿಟ್ಟಿದ್ದೆ. ಈಗ ನಿಧಾನವಾಗಿ ಒಂದೊಂದೇ ನಾನು ಉಂಡೆ ಥರ, ಅಂದರೆ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ನಾವು ಎಗ್ ಶೇಪಿಗಾದರೂ ಮಾಡ್ಕೋಬೋದು, ಇಲ್ಲಾಂದರೆ ರೌಂಡ್ ಶೇಪಿಗಾದರೂ ಮಾಡ್ಕೋಬೋದು. ನಮ್ಮ ಮಕ್ಕಳು ಯಾವ ಥರ ಇಷ್ಟಪಡ್ತಾರೋ ಆ ಶೇಪಿಗೆ ನಾವು ಈ ರೀತಿ ಮಾಡಿಕೊಂಡು, ಮತ್ತು ಇದಕ್ಕೆ ಏನು ಮಾಡ್ತಾರೆ ಅಂದರೆ ಡೆಕೋರೇಷನ್ಗೆ ಬೋರೋ ಸಕ್ಕರೆಯನ್ನು ಯೂಸ್ ಮಾಡ್ತಾರೆ. ಈಗ ಉಂಡೆ ಥರ ಮಾಡಿ ಬೋರೋ ಸಕ್ಕರೆಯನ್ನು ಅದ್ರ ಮೇಲೆ ಹಚ್ಚಿಬಿಟ್ಟು ಇಡ್ತಾರೆ. ನಾವು ಬೋರೋ ಸಕ್ಕರೆ ನಮ್ಮ ಮನೆಯಲ್ಲಿ ಇರೋದಿಲ್ವಾ, ನಾನೇನು ಮಾಡಿದ್ದೀನಿ, ಕೊಕ್ಕೋ ಪೌಡ್ರನ್ನು ಜಾರಿಗೆ ಹಾಕ್ಕೊಂಡಿದ್ದೆ ಸ್ವಲ್ಪನ. ನಮ್ಮ ಮನೆಯಲ್ಲಿ ನಾವು ಯಾವಾಗಲೂ ಮಾಡಬೇಕಾದ್ರೆ ಕೊಕ್ಕೋ ಪೌಡ್ರು ಮತ್ತು ಬೋರೋ ಸಕ್ಕರೆ ಏನನ್ನೂ ಯೂಸ್ ಮಾಡೋದಿಲ್ಲ, ಜಾಸ್ತಿ ಸಕ್ಕರೆಯನ್ನು ತಿನ್ನಬಾರ್ದು ಅಂತ. ಹಾಗೆ ಡೈರೆಕ್ಟಾಗಿ ಈಗ ಕಟ್ಕೊಡ್ತೀನಿ, ಹಾಗೆ ತಿಂತಾರೆ, ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ನಿಮಗೆ ತೋರಿಸ್ಲಿಕ್ಕೋಸ್ಕರ ಒಂದು ಸ್ವಲ್ಪ ಕೊಕ್ಕೋ ಪೌಡ್ರನ್ನು ಮಾಡ್ಕೊಂಡಿದ್ದೆ. ಇದು ಅಷ್ಟು ನಯಸ್ಸಾಗಿಲ್ಲ ಅನಿಸುತ್ತೆ, ತರಿಯಾಗಿದೆ, ಅದಕ್ಕೆ ಜಾಸ್ತಿ ಅಂಟ್ತಾ ಇಲ್ಲ. ನೀವು ಕೂಡ ಈ ಥರ ಕೊಕ್ಕೋ ಪೌಡ್ರನ್ನು ಮನೆಯಲ್ಲಿ ನುಣ್ಣಗೆ, ಅಂದರೆ ಭಾಳ ಸಣ್ಣಕ್ಕೆ ಓಡಿಸ್ಕೊಂಡಾಗ ಇದು ಈ ಸ್ವೀಟಿಗೆ ಅಂಟುತ್ತೆ ಚೆನ್ನಾಗಿ. ಇಲ್ಲಿ ನಾನು ಮಾಡಿರುವಂಥದ್ದು ಜಾಸ್ತಿ ಅಂಟುತ್ತಾ ಇಲ್ಲ ನೋಡಿರಿ, ಗೊತ್ತಾಗುತ್ತೆ. ಇನ್ನು ಅದು ತರಿಯಾಗಿದೆ, ಸ್ವಲ್ಪ ಪ್ರಮಾಣದಲ್ಲಿ ಅಂಟಿದೆ. ಈ ರೀತಿ ಮಾಡಬೇಕು, ಸಣ್ಣ ಮಿಡಿಕೆ ಥರ ಈ ರೀತಿ
ಎಗ್ ಶೇಪಲ್ಲಾದರೂ ಮಾಡಿರಿ, ರೌಂಡ್ ಶೇಪಲ್ಲಾದರೂ ಮಾಡಿರಿ, ಈ ರೀತಿ ಬರ್ತವೆ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟಲ್ಲಿ ಮಾತ್ರ ಬೇಕ್ರಿಯನ್ನು ಬಿಟ್ಟುಕೊಡೋದೇ ಇಲ್ಲ, ಆ ರೀತಿ ಇರುತ್ತೆ ಅಂತ ಹೇಳ್ಬೋದು. ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸಿದ್ದೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ